ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ನಮ್ ಬೆಂಗಳೂರಲ್ಲಿ ಎರಡು ಫೇಮಸ್ ರೆಸ್ಟೋರೆಂಟ್ಸ್ ಇದೆ ಕಣ್ರಿ. ಒಂದು ನಾಗಾರ್ಜುನ ಮತ್ತೆ ಒಂದು ನಂದಿನಿ ಅಂದ್ಬಿಟ್ಟು. ನೀವು ಯಾವತ್ತಾದ್ರೂ ಆ ರೆಸ್ಟೋರೆಂಟ್ಸ್ ಭೇಟಿ ಕೊಟ್ಟಿದ್ರೆ ಆ ರೆಸ್ಟೋರೆಂಟ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದೆ. ಅದು ಆಂಧ್ರ ಶೈಲಿಯ ಒಂದು ಚಿಲ್ಲಿ ಚಿಕನ್. ಸಿಂಪಲ್ ಅಂದ್ರೆ ಸಿಂಪಲ್ ರೆಸಿಪಿ, ಬಟ್ ನೀವು ನಂಬೋದಿಲ್ಲ ಎಷ್ಟು ಖಾರ ಖಾರ, ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ನಾಲ್ಗೆಯ ರುಚಿ ಬೇಕು ಅಂತ ಹೇಳಿದ್ರೆ ಈ ಥರದೊಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಸಾಕು, ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ತಡ ಮಾಡಿದಿರಾ ಈ ಒಂದು ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರೆ ನೀವು ಇದಕ್ಕೆ ಬೇಕಾಗಿದ್ದಾಗ ಸಾಮಗ್ರಿನೆಲ್ಲ ಜೋಡಿಸಿಟ್ಟಿದ್ದೀನಿ. ಮೊದಲದಾಗಿ ಒಂದು ಅರ್ಧ ಕೆಜಿಯಷ್ಟು ಫ್ರೆಶ್ ಆಗಿ ಕಟ್ ಮಾಡಿ ತೊಳೆದು ಪಕ್ಕಕ್ಕೆ ಇಟ್ಟಿರ್ತಕ್ಕಂಥ ಒಂದು ಅರ್ಧ ಕೆಜಿಯಷ್ಟು ಚಿಕನ್ ವಿತ್ ಬೋನ್ ಅಂಡ್ ವಿತ್ ಸ್ಕಿನ್ ತೊಗೊಂಡಿದ್ದೀನಿ ನಾನು. ನೀವು ಅದೇ ರೀತಿ ತೊಗೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, ಇದು ಲೈಟ್ ಸೋಯಾ ಸಾಸ್, ಹಾಗೆ 1 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಒಂದು 10 ರಿಂದ 12 ಬೆಳ್ಳುಳ್ಳಿ ಎಸಳುಗಳು, ಒಂದು 12 ರಿಂದ 13 ಹಸಿ ಮೆಣಸಿನಕಾಯಿ, ಇದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು. ಇಷ್ಟು ಸಾಮಗ್ರಿಗಳಿದ್ರೆ ಸಾಕು, ನೀವು ಆಂಧ್ರ ಶೈಲಿಯ ಪರ್ಫೆಕ್ಟ್ ಆಗಿರ್ತಕ್ಕಂಥ ಚಿಲ್ಲಿ ಚಿಕನ್ ಮಾಡಬಹುದು. ಹಾಗಾದ್ರೆ ಇದು ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡುವ. ಈಗ ಇದಕ್ಕೆ ನಾವು ಮೊದಲೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನೋಡಿ, ನಾನು ಇಲ್ಲಿಂದ ಕುಟಾಣಿ ತಗೊಳ್ತಿದ್ದೆ ಅಥವಾ ಮೋಟಾರ್ ಅಂಡ್ ಪೆಸಲ್ ಅಂತ ಕಡೆ ಕರೀತಾರೆ. ಇದರಲ್ಲಿ ಈ ಒಂದು ಬೆಳ್ಳುಳ್ಳಿ ಎಸಳುಗಳೇನಿದೆ, ಈ ಎಸಳುಗಳೆಲ್ಲ ಹಾಕೊಂಡ್ಬಿಡ್ತೀನಿ. ಈಗ ನಾವು ಸ್ವಲ್ಪ ಕ್ಲೀನಾಗಿ ಜಜ್ಜಿಕೋಬೇಕು. ನೋಡಿ, ಜಾಸ್ತಿ ಫೈನ್ ಆಗಿ ಏನು ಬೇಕಾಗಿಲ್ಲ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಟ್ಟು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ಇದನ್ನೆಲ್ಲ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ನೋಡಿ, ಅದೇ ರೀತಿ ಇಲ್ಲಿ ಹಸಿರು ಮೆಣಸಿನಕಾಯಿ. ಈ ಹಸಿರು ಮೆಣಸಿನಕಾಯಿ ಅಂತಕ್ಕಂಥದ್ದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಖಾರ ಇರುತ್ತೆ. ನಾನು ತೊಗೊಂಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಮೆಣಸಿನಕಾಯಿ, ಒನ್ ಆಫ್ ದ ಮೋಸ್ಟ್ ಹಾಟೆಸ್ಟ್ ಚಿಲ್ಲಿ ಅಂತ ಹೇಳ್ತಾರೆ. ತುಂಬ ಖಾರ ಜಾಸ್ತಿ ಇರುತ್ತೆ. ಸೊ ಇಷ್ಟು ಖಾರ ಇದ್ರೂ ಸಹ ನಾನು ಒಂದು 12 ರಿಂದ 13 ಚಿಲ್ಲಿಗಳು ಹಾಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ಸಹ ಅಷ್ಟೇ ನಾವು ಇದನ್ನ ಜಜ್ಕೋಬೇಕು. ತುಂಬ ಜನ ಏನು ಅನ್ಕೊಳ್ತೀರಾ, ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ಆಗುತ್ತಲ್ಲ ಅನ್ಕೊಳ್ತೀರಾ. ಆ ಮಿಸ್ಟೇಕನ್ನ ಮಾತ್ರ ಮಾಡಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಿಡಿ. ಇದನ್ನ ಈ ರೀತಿ ಜಜ್ಕೊಳ್ಳಿ, ಆಗಲೇ ಅದ್ರ ಫ್ಲೇವರ್ಸ್ ಅಂತಕ್ಕಂಥದ್ದು 100% ಹೊರಗೆ ಬರುತ್ತೆ. ನೋಡಿ ಸ್ನೇಹಿತರೆ, ಇದೆಲ್ಲ ಕ್ಲೀನಾಗಿ ಜಜ್ಜಿದ್ದಾಗಿದೆ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕಾಗತ್ತೆ. ಸೊ ಈಗ ಇದನ್ನ ಸಹ ನಾನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೇನೆ. ಬರೀ ಇಷ್ಟ ಮೆಣಸಿನ್ಕಾಯಿ ಅಂತ ಅಲ್ಲ, ನಿಮ್ಮ ಖಾರ ಎಲ್ಲಿವರೆಗೂ ನೀವು ಟಾಲರೇಟ್ ಮಾಡ್ತೀರೋ ಅಲ್ಲಿವರೆಗೂ ಬೇಕಾದರೂ ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕೋಬಹುದು. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕಡಾಯಿನ ನಾನು ತೊಗೊಂಡಿದ್ದೀನಿ. ಕಡಾಯಿ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತೇನೆ. ನೋಡಿ, ಎಣ್ಣೆ ಅದ್ಭುತವಾಗಿ ಬಿಸಿ ಆಗಿದೆ. ಸೊ ಇದರಲ್ಲಿ ನಾವೇನಿದು ಜಜ್ಕೊಂಡಿದ್ವಲ್ಲ, ಈ ಮೆಣಸಿನ್ಕಾಯಿನೆಲ್ಲ ಹಾಕೊಂಡ್ಬಿಡುವ. ಇದರೊಟ್ಟಿಗೆ ಈ ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪು, ಜಜ್ಜಿರ್ತಕ್ಕಂಥ ಈ ಒಂದು ಬೆಳ್ಳುಳ್ಳಿ. ಈಗ ಈ ಬೆಳ್ಳುಳ್ಳಿ ಮತ್ತೆ ಈ ಒಂದು ಮೆಣಸಿನ್ಕಾಯಿ ಏನಿದೆ, ಇದರಲ್ಲಿ ಚಂದ ಫ್ರೈ ಆಗಬೇಕು. ಇದು ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ನಿಮಗೆ ಖಾರದ ಅಂಶ ಏನಿದೆ ಅಷ್ಟು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಸಹ ಒಂದು ಟೆಕ್ನಿಕ್ ಅಥವಾ ಒಂದು ಟಿಪ್ ಅಂತಾನೆ ಹೇಳ್ಬೋದು. ನೋಡಿ, ಈಗ ಇದು ಚಂದ ಫ್ರೈ ಆಗಿದೆ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1-2 ಚಿಟಿಕೆ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ಸುಮಾರು ಇದು ಒಂದು 2 ನಿಮಿಷಗಳ ಕಾಲ ಇದು ಚೆನ್ನಾಗಿ ಸಾಟ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದರಲ್ಲಿ ಕ್ಲೀನ್ ಮಾಡಿರ್ತಕ್ಕಂಥ ಈ ಒಂದು ಚಿಕನ್ ಅನ್ನ ಹಾಕೊಂಡ್ಬಿಡ್ತೇನೆ. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಬೇಕಾದ್ರೆ ನೀವು ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಈಗ
ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಆನ್ ಎ ಲೋ ಟು ಮೀಡಿಯಂ ಹೀಟ್ ಅಲ್ಲಿ ಈ ಚಿಕನ್ ಸ್ವಲ್ಪ ನೀರಿನ ಹೊರಗಡೆ ಹಾಕ್ಲಿಕ್ಕೆ ಟೈಮ್ ಕೊಡುವ, ಒಂದು 2 ಮಿನಿಟ್ಸ್. ನೋಡಿ ಸ್ನೇಹಿತರೆ, ಈಗ ಒಂದು 2 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ನೋಡಿ, ನೀವು ನೋಡ್ತಾ ಇದ್ರೆ ಚಿಕನ್ ಎಲ್ಲ ಎಣ್ಣೆ ಸ್ವಲ್ಪ ಬಿಟ್ಟಿದೆ. ಈಗ ಇದ್ರಲ್ಲಿ ಮಾಡಬೇಕಾಗಿರೋದು ಒಂದೇ ಕೆಲಸ. ಇದಕ್ಕೆ 1 ಕಪ್ನಷ್ಟು ನೀರು ಹಾಕೊಳ್ಳೋಣ. ಒಮ್ಮೆ ಇದನ್ನ ಕ್ಲೀನಾಗಿ ಕೈ ಆಡಿಸ್ಬಿಡಿ. ಈಗ ನೀವು ಸೀಸನಿಂಗ್ ಅಂತ ಹೇಳಿದ್ರೆ ಉಪ್ಪು ಖಾರನೆಲ್ಲ ಟೇಸ್ಟ್ ಮಾಡಿ, ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ ಈ ಟೈಮಲ್ಲಿ ಇನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರು ಸಹ ನಡೆಯುತ್ತೆ. ಇದರಲ್ಲಂತೂ ಅಬಾಬಾಬಾ ಪರ್ಫೆಕ್ಟ್ ಆಗಿದೆ. ನಾನು ಏನು ಮಾಡ್ತೀನಿ, ಈಗ ಇದನ್ನ ಚಿಕನ್ ಕಂಪ್ಲೀಟ್ ಬೆಂದೋಗ್ಬಿಡ್ಬೇಕು. ಅಲ್ಲಿವರೆಗೂ ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಪರ್ಫೆಕ್ಟ್ ಆಗಿ ಒಂದು 15 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡುವ. ಪರ್ಫೆಕ್ಟ್ ಆಗಿ ಚಿಕನ್ ಕುಕ್ ಆಗಿದೆ. ನೀವು ನೋಡ್ತಿರ್ಬೋದು, ಚಿಕನ್ ಎಲ್ಲ ಬೋನ್ಸ್ ಎಲ್ಲ ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡಬೇಕಾಗತ್ತೆ, ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಲೈಟ್ ಸೋಯಾ ಸಾಸ್, ನೆನಪಿರಲಿ ಲೈಟ್ ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಅಲ್ಲ, ಲೈಟ್ ಸೋಯಾ ಸಾಸ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಇದನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ನೋಡಿ, ಅದಕ್ಕೆ ಆದ ಒಂದು ಕಲರ್ ಟರ್ನ್ ಆಗಿಬಿಡುತ್ತೆ. ಈ ಕಲರೇ ನಿಮಗೆ ಆ ಹೋಟೆಲ್ಗಳಲ್ಲಿ ಸಿಗೋದು. ಇದಾದ ನಂತರ ಫ್ಲೇಮನ್ನು ಫುಲ್ ಜಾಸ್ತಿ ಮಾಡಿಬಿಡಿ. ಹೈ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಕುಕ್ ಆಗಲಿಕ್ಕೆ ಟೈಮ್ ಕೊಡಿ. ಇದಾಗಕ್ಕಿಲ್ಲ, ಒಂದು ಕಾರ್ನ್ ಫ್ಲೋರಿಂದ ಒಂದು ಸ್ಲರ್ರಿ ಮಾಡ್ಕೋಬೇಕಾಗತ್ತೆ. ಈ ಸ್ಲರಿ ಹೆಂಗಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು 1 ಟೀ ಸ್ಪೂನ್ ಅಷ್ಟು ನಾನು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೇನೆ. ನೋಡಿ, ಈ ಕಾರ್ನ್ ಫ್ಲೋರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಡ್ತೇನೆ. ಈಗ ಇದನ್ನ ಗಂಟಿಲ್ದಿರ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನೇ ಕಾರ್ನ್ ಫ್ಲೋರ್ ಸ್ಲರ್ರಿ ಅಂತ ಕರೀತಾರೆ. ಈ ಕಾರ್ನ್ಫ್ಲೋರ್ ಸ್ಲರಿ ಏನಿರುತ್ತೆ, ಈ ಒಂದು ರೆಸಿಪಿಯಲ್ಲಿ ಹಾಕಿದ ತಕ್ಷಣ ಒಳ್ಳೆ ಥಿಕ್ನೆಸ್ ಕೊಟ್ಬಿಡುತ್ತೆ. ಸೊ ಏನು ಮಾಡೋಣ, ಒಟ್ಟೆ ಟೈಮ್ ಹಾಕುವಾಗಿಲ್ಲ, 1 ಸ್ಪೂನ್ ಅಷ್ಟು ಇದನ್ನು ಹಾಕೊಳ್ಳುವ. ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಇದನ್ನು ಹಾಕೋಬೇಕಾಗುತ್ತೆ. ಇಷ್ಟು ಥಿಕ್ನೆಸ್ ಪರ್ಫೆಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಒಂದು ಥಿಕ್ನೆಸ್ ಪರ್ಫೆಕ್ಟ್ ಆಗಿದೆ. ಈ ಥಿಕ್ನೆಸ್ ಬಂದ್ಬಿಟ್ಟು ಗ್ರೇವಿಯ ಥಿಕ್ನೆಸ್ ಇರುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಪರ್ಫೆಕ್ಟ್ ಆಗಿದೆ. ಇದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಈಗ ಒಮ್ಮೆ ಮಿಕ್ಸ್ ಮಾಡುವ. ಜಸ್ಟ್ 1 ನಿಮಿಷಗಳ ಮಾತ್ರ ಇದನ್ನ ನಾವು ಕುಕ್ ಮಾಡಿದ್ರೆ ನಮಗೆ ಚಿಲ್ಲಿ ಚಿಕನ್, ಆಂಧ್ರ ಶೈಲಿಯ ಚಿಲ್ಲಿ ಚಿಕನ್ ಅಂತಕ್ಕಂಥದ್ದು ರೆಡಿ. ಈಗ ಕೊನೆಯದಾಗಿ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕೊಂಡ್ಬಿಡ್ತೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಈಗ ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡುವ. ನೋಡಿದ್ರಲ್ಲ, ಎಷ್ಟೋ ರುಚಿಯಾಗಿ ಖಾರವಾಗಿ ಮಾಡಿರ್ತಕ್ಕಂಥ ಈ ಒಂದು ಆಂಧ್ರ ಶೈಲಿಯ, ಅದುವೇ ನಂದಿನಿ ಮತ್ತು ನಾಗಾರ್ಜುನ ಹೋಟೆಲ್ಸ್ ಅಲ್ಲಿ ಕೊಡ್ತಾರಲ್ಲ ಆ ಥರದ್ದು ಒಂದು ಚಿಲ್ಲಿ ಚಿಕನ್ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡ್ರಿ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಮೆಣಸಿನ್ಕಾಯಿ ಅಂತೂ ನೋಡ್ತಾ ಇದ್ರೇ ಬರೀ ಬಾಯಲ್ಲಪ್ಪ, ಮೂಗಲ್ಲೂ ಕಿವಿಲ್ ಸಹ ಹೊಗೆ ಬಂದ್ಬಿಡ್ತಿದೆ, ಅಷ್ಟೇ ಖಾರ ಅನ್ನಿಸ್ತಾ ಇದೆ. ಬಟ್ ಇದು ಮಾಡ್ಲಿಕ್ಕಂತೂ ಸಖತ್ ಈಸಿ ಮತ್ತು ಸೂಪರ್ ಟೇಸ್ಟ್ ಅಂತೂ ಗ್ಯಾರಂಟಿ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇದು ಸೂಪರ್ ಆಗಿ ಬರುತ್ತೆ. ತುಂಬ ಸಿಂಪಲ್ ಕೂಡ ರೀ. ಇದನ್ನ ಜಸ್ಟ್ ಯಾವ್ದಾನ ಒಂದು ಒಳ್ಳೆ ಬಿರಿಯಾನಿ ಇಲ್ಲ ಅಂತ ಹೇಳಿದ್ರೆ ಒಂದು ರೋಟಿ ಪುಲ್ಕಾ ಜೊತೆ ಸಹ ಕ್ಲಾಸ್ ಕಾಂಬಿನೇಷನ್ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.